ಹಾಯ್ ಕರ್ನಾಟಕ ಕಬ್ಬಾಳದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿನ್ನೆ ಮಹಾಭಾರತದ ಪಾರ್ಟ್ 1 ದ್ರೌಪದಿಯ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದನ್ನು ಇನ್ನೂ ಯಾರು ನೋಡಿಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮತ್ತೆಲ್ಲ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ, ತುಂಬ ಅರ್ಥ ಆಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾಟಕೀಯ ಸಂಭಾಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಭಾರತದ ನಾಟಕೀಯ ಸಂಭಾಷಣೆ ಪಾತ್ರಗಳು: ಯುಧಿಷ್ಠಿರ, ದ್ರೌಪದಿ, ಭೀಮ, ಅರ್ಜುನ, ಕರ್ಣ, ದುರ್ಯೋಧನ, ದ್ರೋಣಾಚಾರ್ಯ, ಕೃಷ್ಣ, ಗಾಂಧಾರಿ, ವಿದುರ, ಧೃತರಾಷ್ಟ್ರ. ದೃಶ್ಯ 1: ಹಸ್ತಿನಾಪುರದ ಸಭಾಂಗಣ. ವಸ್ತ್ರಾಪಹರಣದ ನಂತರ ತೀರುವ ನಿಶ್ಶಬ್ದ. ಪಾಂಡವರು ಕಳಪೆಯಿಂದ ನೆಲಕ್ಕೆ ಕುಳಿತಿದ್ದಾರೆ. ದ್ರೌಪದಿ ಕಣ್ಣೀರಲ್ಲಿ ಮುಳುಗಿದ್ದಾಳೆ. ಗಾಂಧಾರಿ ತೀವ್ರ ಕೋಪದಿಂದ, ಧೃತರಾಷ್ಟ್ರ, ನಿನ್ನ ಮಗಳು ಧರ್ಮಕ್ಕೂ ನಿತ್ಯಕ್ಕೂ ಕಾಲು ಹಾಕುವೆ. ಈ ಮನೆಯನ್ನೇ ನಾಶ ಮಾಡಲು ಅವರ ದಾರಿಯಾಗಿದೆ. ಧೃತರಾಷ್ಟ್ರ ಕಣ್ಣಿಲ್ಲದ ಕಣ್ಣೀರಲ್ಲಿ, ಹೌದು ದೇವಿ, ನಾನು ಮೌನವಾಗಿದ್ದೆ, ನಿನ್ನ ಗಿಡದಂತೆ ನಿಂತೆ. ಆದರೆ ಇಂದು ಹೇಳುತ್ತಿದ್ದೇನೆ, ಪಾಂಡವರಿಗೆ ಮತ್ತೆ ರಾಜ್ಯದ ಹಕ್ಕು ಇದೆ. ದುರ್ಯೋಧನ ಕುಗ್ಗುತ್ತಾ, ಅದು ಸಾಧ್ಯವಿಲ್ಲ. ಯುದ್ಧದಲ್ಲಿ ಸೋತವರು ಪುನಃ ಯೋಧರಾಗಲಾರೆ. ಮತ್ತೆ ಸವಾಲು: 12 ವರ್ಷ ವನವಾಸ, 13ನೇ ವರ್ಷ ಅಜ್ಞಾತವಾಸ. ಭೀಮ ಕೋಪದಿಂದ, ನಗೆದಯೆಯ ಹೆಸರಿನಲ್ಲಿ ಸೋದರರನ್ನು ಅವಮಾನಿಸಿ ಈಗ ಬುದ್ಧಿವಂತರಂತೆ ತೀರ್ಮಾನ ಕೊಡುತ್ತಿದ್ದೀಯಾ ದುಷ್ಟನೇ. ಯುಧಿಷ್ಠಿರ, ನನಗೆ ಧರ್ಮಪ್ರಿಯ, ನಾವು ಈ ನಿಯಮವನ್ನು ಅಂಗೀಕರಿಸುತ್ತೇವೆ. ಆದರೆ ಅಂತಿಮ ವರ್ಷದಲ್ಲಿ ಯಾರೂ ಪತ್ತೆ ಹಚ್ಚಲಾರೋ. ಅಜ್ಞಾತವಾಸದಲ್ಲಿ ನಾವು ಮುಕ್ತರಾಗುತ್ತೇವೆ. ಅರ್ಜುನ, ಹರಿದು ಹೋಗಲಿ ಈ ಅಧರ್ಮದ ದಿನಗಳು. ನಾವು ಮರೆಯಲಿರುವ ಅಗ್ನಿಯಂತಿದ್ದೇವೆ. ನಾವು ಮತ್ತೆ ಉರಿಯುತ್ತೇವೆ ಎಂದು ಅರ್ಜುನ ಹೇಳುತ್ತಾನೆ. ದೃಶ್ಯ 2: ಪಾಂಡವರ ವನವಾಸಕ್ಕೆ ಹೊರಡುವ ಕ್ಷಣ. ಮಹಾ ಜನಸಮೂಹ ಪಾಂಡವರನ್ನು ಬೀಳ್ಕೊಡುತ್ತಿರುತ್ತೆ. ದ್ರೌಪದಿಯ ಮುಖದಲ್ಲಿ ನೋವು. ಅರ್ಜುನ ಶಾಂತವಾದ ಮುಖದಿಂದ ಮರಳುತ್ತಿದ್ದಾನೆ. ವಿದುರ, ಧರ್ಮರಾಜನೇ, ಈ ಪಯಣ ತೀವ್ರ, ಆದರೆ ನಿಮ್ಮ ಧರ್ಮಬದ್ಧತೆ ನಿಮಗೆ ವಿಜಯ ತರಲಿದೆ. ದ್ರೌಪದಿ, ನನ್ನ ಗರ್ವವನ್ನು ಎಳೆದು ಹಾಕಿದ ಈ ಭೂಮಿಯ ಮೇಲೆಯೇ ನನ್ನ ಮತ್ತೆ ಪಾದವಿಡಬೇಕೆಂದು ಬಯಸುವುದಿಲ್ಲ. ಆದರೆ ನಾನು ಸಹನೆಯ ಮಾರ್ಗದಿಂದ ನಿಮ್ಮೊಡನೆ ಬರುತ್ತೇನೆ. ಭೀಮ, ವನವಾಸ ನಮ್ಮ ಶಕ್ತಿ, ಈ ಕಾಡು ನಮ್ಮ ಆಯುಧಗಳನ್ನು ಹಿಂಪಡೆಯುವ ಯಂತ್ರಾಗಾರ. ಗಾಂಧಾರಿ ಶಾಪ. ಹಸ್ತಿನಾಪುರದ ಒಳಗೆ ಗಾಂಧಾರಿ ಧ್ಯಾನದಲ್ಲಿ ಲೀನನಾಗಿದ್ದಾಳೆ. ಧೃತರಾಷ್ಟ್ರ ಬರುತ್ತಾನೆ. ಗಾಂಧಾರಿ, ಧೃತರಾಷ್ಟ್ರ, ನಾನು ಶಪಥ ಮಾಡುತ್ತಿದ್ದೇನೆ, ನನ್ನ ಮಗುಗಳು ಧರ್ಮದ ಮಾರ್ಗದವರೆಗೆ ಬಂದಿಲ್ಲ. ಈ ಶಾಪ ಈ ಕುಲಕ್ಕೆ ನೆಲಕಚ್ಚಿ ಹೋಗಲಿ. ಧೃತರಾಷ್ಟ್ರ, ಗಾಂಧಾರಿ, ನಿನ್ನ ಶಾಪ ನಿನ್ನ ಮಗನಿಗೂ ದಾರಿ ತೋರಬಹುದು, ಆದರೆ ಈ ನರಮಧುನವನ್ನು ತಡೆಯುವುದು ದೇವರ ಕೆಲಸ. ಕರ್ಣನ ಆತ್ಮಸಂಘರ್ಷ. ಕರ್ಣ ನದಿ ತೀರದಲ್ಲಿ ಕುಳಿತಿದ್ದಾನೆ. ಆಕಾಶವನ್ನೇ ತೋರಿಸಿ ಮಾತನಾಡುತ್ತಿದ್ದಾನೆ. ಕರ್ಣ, ಸೂರ್ಯನಾಥ, ನಾನು ಯಾವ ದಾರಿ ಮೇಲೆ ನಡೆಯುತ್ತಿದ್ದೇನೆ? ಧರ್ಮವೋ, ಸ್ನೇಹವೋ ಅಥವಾ ಪಾತಕವೋ? ಕೃಷ್ಣ ಹಿಂಬದಿಯಿಂದ ಬರುತ್ತಾನೆ. ಕರ್ಣ, ನಿನ್ನ ಪೋಷಕರು ಕೌರವರ, ಆದರೆ ನಿನ್ನ ಜನ್ಮಧರ್ಮವೇ ಪಾಂಡವರಾಗಿದ್ದಾರೆ. ನೀನು ಬಲು ಶಕ್ತಿಶಾಲಿ, ಆದರೆ ತೀರವು ಪಡೆದರೆ ಇತಿಹಾಸವನ್ನೇ
ಬದಲಾಗಬಹುದು. ಕರ್ಣ, ನನಗೆ ಗೊತ್ತಿದೆ ನಾನು ಕುಂತಿ ಪುತ್ರ, ಆದರೆ ನನ್ನ ಬದ್ಧತೆ ದುರ್ವಾಸನನ ಪಂಗಡದ ಬದಿಯಲ್ಲಿದೆ. ನಾನು ಗೆಲುವಿಗಿಂತ ನಿಷ್ಠೆಗೆ ಮೌಲ್ಯ ನೀಡುತ್ತೇನೆ. ಭಿಕ್ಷುಕ ಶಿವ, ಓ ಯೋಧನೇ, ನಿನ್ನ ಬಾಣಗಳಿಂದ ನನಗೆ ಗುರಿ ಬಿಟ್ಟಿರುವೆ. ನಿನ್ನ ಧೈರ್ಯ ಪರೀಕ್ಷೆಯಾಗಿದೆ. ಅರ್ಜುನ, ನಾನು ಯಾವಾಗಲೂ ಧರ್ಮಕ್ಕಾಗಿ ಹೋರಾಡುವವನಾಗಿದ್ದೇನೆ. ತಪಸ್ಸು, ನಿಷ್ಠೆಗಾಗಿ, ಯುದ್ಧ, ನ್ಯಾಯಕ್ಕಾಗಿ. ಶಿವನು ತನ್ನ ರೂಪ ತೋರುತ್ತಾನೆ ಮತ್ತು ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ನೀಡುತ್ತಾನೆ. ಕೃಷ್ಣ, ಮೌನದಿಂದ ಅಧರ್ಮವು ಶಕ್ತಿಗೊಳ್ಳುತ್ತಿದೆ, ಆದರೆ ಧರ್ಮದ ದೃಷ್ಟಿ ಧೀರರ ಹೃದಯದಲ್ಲಿದೆ. ಯುದ್ಧ ಅನಿವಾರ್ಯ, ಕಾಲಚಕ್ರವೇ ಅದನ್ನು ನಡೆಸುತ್ತದೆ. ಇಲ್ಲಿಗೆ ಪಾರ್ಟ್ 2 ಅಂತ್ಯಗೊಳ್ಳುತ್ತದೆ. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.